ಸರೋದ ಶಕ್ತಿ ಮಾಡೋಕ್ಕೆ ಸ್ವಲ್ಪ ಗೊತ್ತಾಗುತ್ತೆ. ತಾಳ್ಮೆಯಿಂದ ಕಾದಿದ್ದಕ್ಕೆ ನಿಮಗೆ ಧನ್ಯವಾದಗಳು. ಮೈಸೂರಲ್ಲಿ ನಡೆಸೋದಕ್ಕೆ ಒಂಥರ ಖುಷಿ ಆಗುತ್ತೆ, ಯಾಕೆಂದರೆ ಎಲ್ಲ ನಮ್ಮವರೆಲ್ಲ ನೀವು ಬಂದಿರ್ತೀರಿ. ಮತ್ತು ಈ ಕಾರ್ಯಕ್ರಮ, ಈ ಜಾಗದಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಿರೋಂಥ JCSC ತಂಡ, ಎಸ್ಪೆಷಲಿ ಮಾನ್ಸನ್ 2 ಸತಿ ಕೇಳಿದ್ರು, ಅದೇನೋ ನಾನೆಲ್ಲರೂ ಓಡಾಡ್ತಾ ಇದ್ದೆ, ಆಗಲಿಲ್ಲ, ಈ ರೀತಿ ಕೂಡ ಬಂದಿದೆ. ಆಮೇಲೆ ನಾನು ತಬಲಾ ಕಲಿಯೋ ಸಮಯದಿಂದ ಇಲ್ಲಿಂದ ನನ್ನ ದೋಸ್ತು ಸರೋದು ನಾನು ಮೊದಲು ಅಭ್ಯಾಸ ಮಾಡಿದ್ದೆ ನಿಮ್ಮ ಜೊತೆ, ಆದರೆ ಕಾರ್ಯಕ್ರಮ ನೀಡೋಕ್ಕಾಗಲಿಲ್ಲ. ಸೊ ಇದೇ ಮೊದಲು ಬಾರಿಗೆ ನಾವು ಕಾರ್ಯಕ್ರಮ ಕೊಡ್ತಾ ಇದ್ವಿ. ಅದಕ್ಕೆ ಒಂದು ಸ್ಪೆಷಲ್ ಮೂಮೆಂಟ್ ಅಂತ ಹೇಳ್ಬೋದು. ಆಮೇಲೆ ಇಷ್ಟು ಒಳ್ಳೆಯ ಸಭಾಂಗಣದಲ್ಲಿ ನಾವು ನೋಡ್ಬಂದೆ 4-5 ಜಾಗಗಳಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನಡೆಸೋದಕ್ಕಾಗಿಯೇ ಈ ಬಿಲ್ಡಿಂಗನ್ನು ಎಷ್ಟು ಚೆನ್ನಾಗಿ ಕಟ್ಟಿದ್ದಾರೆ. ಇದಕ್ಕೆ ಕೂಡ JCSC ತಂಡಕ್ಕೆ, ಅವರ ಪದಾಧಿಕಾರಿಗಳೆಲ್ಲರಿಗೂ ನಾನು ಧನ್ಯವಾದ ತಿಳಿಸ್ತೀನಿ. ಮೊದಲಿಗೆ ರಾಗ ಭಾಗ್ಯಶ್ರೀ ಕನ್ನಡ ಇದೊಂದು 10 ನಿಮಿಷ ಸಣ್ಣ ಆಲಾಪ ಜೋಡು ಮುಗಿಸ್ತೀನಿ. ಇದು ಅಪರೂಪದ ರಾಗ, ಭಾಳ ಹಳೆ ರಾಗ, ಹೆಚ್ಚಾಗಿ ನಮ್ಮ ಪರಂಪರೆಯಲ್ಲಿ ಇದನ್ನು ನುಡಿಸ್ತಾರೆ, ಹಾಗಾಗಿ ಅದನ್ನು ಆಯ್ಕೆ ಮಾಡ್ತಾರೆ. ರಾಗ ಭಾಗ್ಯಶ್ರೀ ಕನ್ನಡ ಆಲಾಪ ಜೋಡು.
ಈ ಹಸಿಂತಾದಲ್ಲಿ ವಿಲಂಬಿತ ಮತ್ತು ವೃತ್ತಿಂತಾದಲ್ಲಿ ಎರಡು ರಚನೆ ಮುಗಿಸ್ತೇನೆ. ರಾಗ ಜೋಗೇಶ್ವರಿ ಅಂತ, ಇದು ನಮ್ಮ ಘರಾಣೆಯವರಾದ ಪಂಡಿತ ರವಿಶಂಕರ್ ಅವರ ರಾಗ, ಅವರ ರಚನೆ ಮಾಡಿರುವಂಥದ್ದು ರಾಗ ಜೋಗೇಶ್ವರಿ.
ಮುಂದಿನ ಪ್ರಸ್ತುತಿ ಮತ್ತು ಕೊನೆಯ ಪ್ರಸ್ತುತಿ ಕಾಫಿ ರಾಗದಲ್ಲಿ ಕಾಫಿ ರಾಗ ಬೇಸರ ರಾಗ. It's okay. Thank you.
ಧನ್ಯವಾದಗಳು.